ಮಾವಿನ ಹಣ್ಣಿನ ಕೊಬ್ಬರಿ ಮಿಠಾಯಿ ತುಂಬ ಸ್ಮೂತಾಗಿದೆ ನೋಡಿ. ಇದನ್ನು ಸುಲಭವಾಗಿ ಮಾಡ್ಕೋಬಹುದು. ನಾನಿವಾಗ ತೋರಿಸ್ತೀನಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಒಂದು ತೆಂಗಿನಕಾಯಿನ ಬಿಳಿ ಭಾಗದ್ದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 200 ಗ್ರಾಮಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ ಪಾವ್ಗಿಂತ ಜಾಸ್ತಿ, ಒಂದು ಪಾವ್ಗಿಂತ ಕಮ್ಮಿ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಈಗ ಕಲಿಸ್ತಾ ಇದ್ದೀನಿ. ಒಂದು ಮಾವಿನ ಹಣ್ಣನ್ನು ಸುಮಾರಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಹುರಿದಾಗಿದೆ ನೋಡಿ. ಇನ್ನೊಂದು 5 ನಿಮಿಷ ಕಲಿಸೋಷ್ಟೊತ್ತಿಗೆ ಆ ಹೋಳೆಲ್ಲ ಕರಗಿ ಇದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ತುಂಬ ಆಕರ್ಷಕವಾದ ಬಣ್ಣ ಬರುತ್ತೆ ಅಲ್ವಾ. ಇವಾಗ ಇನ್ನೊಂದು ಸ್ವಲ್ಪ ಮಾಡಬೇಕು. ಮಾಮೂಲಿ ಕೊಬ್ಬರಿ ಮಿಠಾಯಿ ಹದ ಬರುತ್ತಲ್ವ, ಅಷ್ಟರವರೆಗೂ ಮಾಡ್ಕೋಬೇಕು. ಸುತ್ತಲೂ ಒಂಚೂರು ಡ್ರೈ ಆಗಿ ಒಣಗ್ದಂಗೆ ಆಗುತ್ತೆ. ಅವಾಗಾಗಿದೆ ಅಂತ ಇದಕ್ಕೆ ಒಂದು ಸ್ವಲ್ಪ ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೇಬೇಕಂತ ಏನಿಲ್ಲ, ಇದ್ದರೆ ಇಷ್ಟ ಇದ್ದರೆ ಹಾಕ್ಕೋಬಹುದು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ, ಇದು ರುಚಿ ಬರುತ್ತೆ ಅಂತ. ಮಾವಿನ ಹಣ್ಣಿನ ರಸದಲ್ಲಿ ತೇವ ಇರುತ್ತೆ, ಅದನ್ನ ಹಿಂಗೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಹಣ್ಣು ಸಿಹಿಗಿರೋದನ್ನೇ ಹಾಕ್ಕೊಳ್ಳಿ ಯಾವಾಗಲೂ. ಹುಳಿಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ. ನಾನು ಸ್ವಲ್ಪ ಹಾಕಬೇಕು ನೋಡಿ. ಇವಾಗ ಕಲಿಸಿದಾಗ ಕೆಳಗಡೆಯಿಂದ ಕಲಿಸಿದಾಗ ಒಂದು ಸ್ವಲ್ಪ ಬೆಳ್ಳಗೆ ಬರುತ್ತೆ. ಈ ಅಂಚಲ್ಲಿ ಕೂಡ ಡ್ರೈ ಆಗಿ ಅಂಟ್ಕೊಳ್ಳುತ್ತೆ ನೋಡಿ. ಸ್ವಲ್ಪ ಬೆಳ್ಳಗೆ ಕಾಣಿಸ್ತಾ ಇದೆಯಲ್ಲ, ಆ ಥರ ಆದಾಗ ಆಗ್ತಾ ಬಂತು ಅಂತ. ಇನ್ನೇನಾಯಿತು. ಈಗ ತುಪ್ಪ ಹಚ್ಚಿರೋದಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಮಗೆ ಬೇಕಾದ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿಕೊಂಡು ಮೇಲ್ಮೇಲೆ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲಿ ಬೇಕೋ ಅಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ನಾನು ಏಲಕ್ಕಿ ಹಾಕೋದಿಲ್ಲ. ಆವಾಗ ಏಲಕ್ಕಿ ಹಾಕಿದ್ರೆ ಮಾವಿನ ಹಣ್ಣಿಂದು ಘಮಲು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಬೇಕಿದ್ದವರು ಹಾಕ್ಕೋಬಹುದು. ಸ್ವಲ್ಪ ತಣ್ಣಗಾದಮೇಲೆ ಪೂರ್ತಿ ಕತ್ತರಿಸ್ಬಹುದು. ಅಲ್ಲಿವರೆಗೂ ಸುಮ್ಮನೆ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಬಿಟ್ರೆ ಒಳಗಡೆ ಚೆನ್ನಾಗಿ ಹೊಟ್ಟೋಗುತ್ತೆ. ಇವಾಗ ಎಲ್ಲ ಅಡ್ಡ ಕಟ್ ಮಾಡಿದ್ದೀನಿ. ಇವಾಗ ಉದ್ದ ಕಟ್ ಮಾಡ್ತಾಯಿದ್ದೀನಿ. ಪೂರ್ತಿ ತಣ್ಣಗಾಗಿದೆ ಈಗ ನೋಡಿ. ಇದ್ರದ್ದು ಆಕರ್ಷಕವಾಗಿರುತ್ತೆ ಬಣ್ಣ. ರುಚಿನೂ ಅಂತೂ ಮಾವಿನ ಹಣ್ಣು, ತೆಂಗು, ಸಕ್ಕರೆ ಸೇರಿದ್ರೆ ಕೇಳೋ ಹಾಗೆ ಇಲ್ಲಲ್ಲ, ತುಂಬ ಚೆನ್ನಾಗಿರುತ್ತೆ.